ಲಕ್ಷ್ಮಂಟಿ ಸೇವಂತಿ ಇಬ್ರು ಒಂದು ಫೋನ್ ಆದ್ರೂ ಮಾಡೋದು ಬೇಡವಾ ನೀವಿಬ್ರು? ಹೋಗಿ ಎಂತ ಕೆಲಸ ಮಾಡ್ಕೊಂಡ್ರಿ? ನಮಗೆ ಗೊತ್ತಿರಲಿಲ್ಲ ಕಣಮ್ಮ ಅವ್ರು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಯವ್ರೆ ಅಂತ. ಗೊತ್ತಿಲ್ಲ ನನಗೆ. ಗೊತ್ತಿದ್ರೆ ನಾನು ಹೇಳ್ತಿದ್ದೆ, ಫೋನ್ ಮಾಡ್ತಿದ್ದೆ. ಬಿಡು ಈಗ ಈಗ ಅವ್ರು ಸುಳ್ಳು ಕಂಪ್ಲೇಂಟ್ ಕೊಟ್ಟವ್ರಲ್ಲ, ನಿನಗೆ ಗೊತ್ತಾಗೈತೆ. ಈಗ ನ್ಯಾಯದ ಪ್ರಕಾರ ಹೋದ್ರೆ ಯಾರಾದ್ರೇನಮ್ಮ, ನೀನು ಬಂದಿದ್ರು ಇದೇ ಥರ ಮಾತಾಡ್ತಿದ್ದೆ, ಇನ್ನು ನಿನ್ನ ಜಾಗದಾಗ ಬೇರೆ ಯಾರು ಆಫೀಸ್ ಪೊಲೀಸ್ನರಿದ್ರು ಅದೇ ಮಾತಾಡೋರು. ಈಗ ನ್ಯಾಯನೇ. ಅವ್ರು ಸುಳ್ಳು ಕಂಪ್ಲೇಂಟ್ ಕೊಟ್ಟವ್ರು ತಾನೆ. ಹಾಂ, ಇವಾಗ ಸರಿಯಾಗಿ ಫೈನ್ ಕಟ್ಟಿಸ್ಕೇಳ್ತೀನಿ. ಫೈನ್ ಕಟ್ಟಿಸ್ಕೊಂಡು ಬಿಡು. ಒಂದು 2-3 ಸಾವಿರ ದೊಡ್ಡ ಮುಗಿದ್ರೆ ಹೇಳದಲ್ಲೇ ಸುಮ್ಮನೆ ಆಗ್ತಾರೆ ಅಷ್ಟೇ. ಹಂಗೆ ಮಾಡ್ತೀನಿ. ಅಲ್ಲ ಸೇವಂತಿ, ನೀನಾದರೂ ನನಗೆ ಗೊತ್ತಾಯ್ತು ಈ ಸೇವಂತಿ ಅಂತಂದರೆ ನಮ್ಮೂರವ್ರ ಅಂತ ಅಂದ್ಕೊಂಡೆ. ಯಾರಾದರೂ ಇರ್ತಾರೆ ಈಗ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದರೆ ನಮ್ಮ ಡ್ಯೂಟಿ ನಾವು ಮಾಡಬೇಕು. ಅದ್ರಾಗ ಅವ್ರು ಏಜ್ ಆಗಿಲ್ಲ ಅಂತ ಈ ರೀತಿ ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದರೆ ನಾವು ಕೇಸ್ನ ತುಂಬ ಆಳವಾಗಿ ತಗೊಂಡು ಅದನ್ನು ಚೆನ್ನಾಗಿ ಎಲ್ಲ ವಿಚಾರಣೆ ಮಾಡಿ ಅದೆಲ್ಲ ಏನಂತ ನಾವು ತನಿಖೆ ಮಾಡಲೇಬೇಕಾಗುತ್ತೆ. ನಾವು ಕೇಸ್ ನೆಗ್ಲೆಕ್ಟ್ ಮಾಡೋ ಆಗಿಲ್ಲ. ಅದಕ್ಕೋಸ್ಕರ ನಾನು ಬಂದು ಎಲ್ಲ ತನಿಖೆ ಮಾಡಿದೆ. ಹೇಳ್ತೀನಿ ಬಿಡಿ ಅವ್ರಿಗೆ, ಎಲ್ಲ ಹೇಳಿ ಮಾತಾಡ್ಕೊಂಡು ಹೋಗ್ತೀನಿ. ಇಲ್ಲ ನೋಡೋ ಶೀತ, ಮತ್ತೆ ನಮ್ಮ ಸುದ್ದಿಗೆ ಬರಬಾರ್ದು ಅವರು. ಹಂಗೆ ಹೇಳೋವು. ಆ ಹುಡುಗಿಗೆ ಮತ್ತೆ ನೀನು ಜಗಳ ಮಾಡೋದಾಗಲಿ ಅದೆಲ್ಲ ಮಾಡಿದ್ರಿ ಅಂದ್ರೆ ಸರಿ ಹೋಗಲ್ಲ. ಆ ಹುಡುಗಿ ಹೇಳಿಕೆ ಮೇಲೆ ಇವತ್ತು ನಿರ್ಧಾರ ಆಯಿತು. ಆ ಹುಡುಗಿ ಏನಾದರೂ ನಿಂಗೆ ಹೇಳಿದ್ರೆ ನಿಮಗೆ ಅವ್ರಿಗೆ ಶಿಕ್ಷೆ ಆಗ್ತಾಯಿತ್ತು. ಆ ಹುಡುಗಿ ಇಷ್ಟಪಟ್ಟು ಆಗೈತೆ. ಆ ಹುಡುಗಿ ಹೇಳ್ಬಿಟ್ಟೈತೆ ಆಲೇನೆ. ಏನಾದರೂ ತೊಂದರೆ ಆದರೆ ಅವರೇ ನಮಗೆ ತೊಂದರೆ ಕೊಡ್ತಾ ಇರೋದು. ಇವರು ಈ ರೀತಿ ನೋಡಿ ಮದುವೆ ಆಗಲಿಲ್ಲ ಅನ್ನೋ ಒಂದು ಹೊಟ್ಟೆ ಕಿಚ್ಚಿಗೆ ಸಿಟ್ಟಿಗೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಆ ಹುಡುಗಿ ಬಂದು ಒಂದು ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ಮುಂದೆ ಗ್ರಾಚಾರ ಇದೆ ನೋಡಿ ಅಂತೇಳಿ ಸ್ವಲ್ಪ ವಾರ್ನಿಂಗ್ ಮಾಡೋಗು. ಹಂಗಾದ್ರೆ ಸುಮ್ಮನೆ ಆಗ್ತಾರೆ. ಇಲ್ಲ ಅಂತಂದರೆ ಪದೇ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ ಇರ್ತಾರೆ, ಜಗಳ ಮಾಡ್ತಾನೆ ಇರ್ತಾರೆ, ಪದೇ ಜಗಳ ಮಾಡ್ತಾನೆ ಇರ್ತಾರೆ. ಸರಿ ಆಯ್ತು ಬಿಡಮ್ಮ, ವಾರ್ನಿಂಗ್ ಮಾಡಿ ಹೋಗ್ತೀವಿ, ಅವ್ರಿಗೆಲ್ಲ ಹೇಳ್ತೀವಿ. ಅವರು ನಿಮ್ಮ ಸುದ್ದಿಗೆ ಬರ್ಕೊಡ್ದು. ಮತ್ತು ಏನೋ ಹುಡುಗಿಗೆ ಮಾತಾಡ್ಕೊಡ್ದು ಅಂದ್ಕೊಡ್ದು ಏನಾದರೂ ತೊಂದರೆ ಆದರೆ ನಿಮಗೆ ನೋಡಿ ಅಂತ ಅವನ ಮಗುಗೆ ಹೇಳೋಗ್ತೀವಿ. ಈಗ ಅವನು ಅವ್ರ ಮಗ ಇದನ್ನಲ್ಲ, ಅವನಿಗೆ ಹೇಳೋಗ್ತೀವಿ. ಅವನೇನೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನನಗೆ ಒಯ್ಯಕ್ಕೆ ಬತ್ತಾನೆ, ಏನು ರೋಪ್ ಹಾಕ್ತಾನೆ. ಅದಕ್ಕೆ ಅವನಿಗೆ ಹೇಳೋಗ್ರಿ. ಸರಿ ಆಯಿತು, ವಾರ್ನಿಂಗ್ ಮಾಡೋಗ್ತೀವಿ ಬಿಡ ಆಂಟಿ ಲಕ್ಷ್ಮಂಟಿ. ವಾರ್ನಿಂಗ್ ಮಾಡ್ತೀವಿ. ನಾವಿನ್ನು ಬರಲ್ಲ, ಹೇಳೋಗಿರ್ತೀವಿ ಅವ್ರ ಮನೆ ಹತ್ರ ಹೇಳ್ತೀವಿ ಬಿಡಿ. ನಾನೆಲ್ಲ ಸರಿಯಾಗಿ ವಾರ್ನಿಂಗ್ ಮಾಡಿ ಸರಿಯಾಗಿ ಹೇಳೋಗ್ತೀನಿ. ಸರಿ ಆಯ್ತು ಕಣಮ್ಮ. ಜ್ಯೂಸನ್ನು ಕುಡಿಬೋದಾಗಿತ್ತು, ಜ್ಯೂಸನ್ನು ಮಾಡಿಕೊಡ್ತಿದ್ವಿ. ಬೇಡ, ಲೇಟ್ ಆಗುತ್ತೆ, ನಾವು ಹೊರಡಬೇಕು. ಇನ್ನು ಬೇರೆ ಕಡೆ ಎಲ್ಲ ಡ್ಯೂಟಿ ಇದೆ, ಹೋಗಬೇಕು. ಸ್ವಲ್ಪ ಕೆಲಸ ಬ್ಯುಸಿ ಇದೆ, ಅದಕ್ಕಾಗಿನ ಬರ್ತೀವಿ. ಹೇಳಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ. ಸರಿ ಆಯಿತು. ಈಗ ಮಾಡಿಕೊಡ್ತಿದ್ದೆ, ಅದು ಎಷ್ಟೊತ್ತು ಜ್ಯೂಸ. ಬೇಡ ಬಿಡು ಸೇವಂತಿ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತೀನಿ. ನಡಿ ಸರಿ, ಇವ್ರ ಮನೆ ಹತ್ರ ಹೋಗಿ ಸರಿಯಾಗಿ ಹೇಳಿ ಹೋಗೋಣ. ಅವ್ರು ವಾರ್ನಿಂಗ್ ಮಾಡೋಣ. ನೀವು ಇಲ್ಲಿಗೆ ಬಿಟ್ಟು ಹಾಕ್ಬಿಡಿ. ಸುಮ್ಮನೆ ಕಂಪ್ಲೇಂಟ್ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮ ತಪ್ಪು. ಇವಾಗ ನೀವು ಈ ರೀತಿ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ನಿಮ್ಮ ಮೇಲೆ ಇವತ್ತು ಅವರು ಕೇಸ್ ಹಾಕ್ಬಿಟ್ರೆ, ಅವ್ರಿಗೆ ಅವೇನಾದರೂ ಕಂಪ್ಲೇಂಟ್ ಕೊಟ್ಬಿಟ್ರೆ ನಿಮ್ಮನ್ನು ನಾವು ಜೈಲಿಗೆ ಹಾಕ್ಬೇಕಾಗತ್ತೆ ಅಂತ ಹೇಳೋದು. ನಡೀರಿ. ನನಗೆ ಗೊತ್ತೇ ಇಲ್ಲ. ಗೊತ್ತಿದ್ರೆ ನಾವು ವರ್ಷ ತಮ್ಮ ಫೋನ್ ಮಾಡ್ತಿದ್ದೆ, ಹಿಂಗೆ ಇಟ್ಕೊಳಮ್ಮ ಅಂತ. ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ ಅಂತ ಗೊತ್ತಾಗಲಿಲ್ಲ ನನಗೆ. ನಾನು ಹಂಗೆ ಅಂದ್ಕೊಂಡೆ. ನೆನ್ನೆ ಹೋದ್ರು ಕಂಪ್ಲೇಂಟ್ ಕೊಡ್ತೀನಿ ಎಂಬಳೆ ಎಲ್ಲ ಕೊಡ್ತಾಳೇನೋ, ಹೋಗ್ಲಿ ಬಿಡು ಅಂತ ನನಗೇನೇನು ಭಯ ಇರಲಿಲ್ಲ. ಬಿಡು ಹೋಗ್ಲಿ ಕೊಡ್ಲಾಳಂತ ಸುಮ್ಮನಾದಿ ನಾನು. ಯಾಕಂದ್ರೆ ನಮ್ಮ ಲಕ್ಷ್ಯ ಇಷ್ಟಪಟ್ಟಲ್ಲ ಮದುವೆ ಆಗಿರೋದು. ನಾವೇನೇನು ಕಳ್ತಂದಾಗ ಅವಳೇನು ಮದುವೆ ಮಾಡ್ಕೊಂಡಿದ್ರೆ ಬಿಡಪ್ಪ ಎದುರ್ಕೋಬೋದಾಯಿತು. ನಾವ್ಯಾಕೆ ಎದುರ್ಕೊಂಬನ? ಅದಕ್ಕೆ ನಾನು ಎದುರ್ಕೊಂಬಕ್ಕೆ ಹೋಗಲಿಲ್ಲ. ಏನೋ ಹೋಗಿರ್ಬೇಕೇನಂತ ಸುಮ್ಮನಾದಿ. ನಡಿ ಹೋಗೋಣ, ಮಾತಾಡೋಣ ನಡಿ. ಅದೆಲ್ಲ ಏನು ಹೇಳ್ತಾಳೆ ಲಕ್ಷ್ಯ. ನಡಿ ಒಳಗೆ ಹೋಗೋಣ. ಸುಮ್ಕಿರ್ ಪಾಪ, ಪೊಲೀಸ್ನವ್ರು ಎದ್ರಿಗೆ ಹಂಗೆಲ್ಲ ಮಾತಾಡಬೇಡ. ಸಣ್ಣಮ್ಮ ಅವರೆಲ್ಲ ಮಾತಾಡಿರೆ ಅವ್ರೇನಿಲ್ಲ. ತಿರ್ಗಾ ಆಮೇಲೆ ಏನೋ ಸಮಸ್ಯೆ ಅಂದ್ರೆ ಯಾಕೆ ಬೇಕಪ್ಪ? ಇವಾಗ ಸುಳ್ಳು ಕಂಪ್ಲೇಂಟ್ ನಾವು ಕೊಡಬಾರ್ದಾಗಿತ್ತು. ಅದೇನೈತೆ ಅದನ್ನು ಕೊಡಬೇಕಾಗಿತ್ತು. ನಾನು ಹೇಳಿದೆ, ಸುಮ್ಮನೆ ಏಜ್ ಆಗೈತೆ ಅಂತ ಇರಲಿ ಕಣೋ, ಏಜ್ ಆಗಿಲ್ಲ ಅಂತ ಬರೆಯೋದು ಬೇಡ ಅಂದರೆ ನೀನು ಕೇಳಲಿಲ್ಲ. ಕಂಪ್ಲೇಂಟ್ ಕೊಡ್ಬೇಕಾರೆ ಹಂಗೆ ಕೊಡೋಣ, ಅದಾದ್ರೆ ನಡೆಯುತ್ತೆ ಅಂತ ಅಂದೆ. ಇಲ್ಲೆಲ್ಲ ವಿಚಾರಿಸ್ತಾರೆ ಕಣೋ. ಏನು ಎಲ್ಲರೂ ಅವರೇನೇನು ದಾಡ್ರಲ್ಲ, ಅವ್ರೇನು ಸುಮ್ಮನೆ ಪೊಲೀಸ್ನವರಾಗಿಲ್ಲ ಕಣೋ. ಎಷ್ಟು ಹೇಳಿದ್ರು ಕೇಳಲಿಲ್ಲ ನನ್ನ ಮಗ. ಗೊತ್ತಾಯಿದ್ದಾರೆ, ಏನೋ ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೇನೋ ಏನಾನ. ಬರ್ತಾರೆ ತಾಡಿ. ಬರ್ತಾರೆ ಈಗ ಪೊಲೀಸ್ನವ್ರು ಬರ್ತಾರೆ. ಈಗ ಬಂದು ಏನೋ ಮಾತಾಡ್ತಾರೆ ತಾಡಿ. ಬಂದರು ಕಣೆ. ಸುಮ್ಮನಿರ, ಯಾತು ಮಾತಾಡ್ಬೇಡ, ಸುಮ್ಮನಿರೋ. ನೀನು ಮಾತಾಡಬೇಡ, ಬಾಯಕ್ಕೆ ಆತನ ಇಕ್ಕೊಂಡು ಸುಮ್ಮನಿರೋದು ಕಲಿ ಸ್ವಲ್ಪ ಹೊತ್ತು. ಸುಮ್ಮನೆ ಇನ್ಕಮ್ ನೀವೇ ಮಾತಾಡ್ರಿ, ಅದೇನು ಮಾತಾಡ್ತೀರಾ? ನೋಡಿಮ್ಮ, ಸ್ಟೇಷನಿಗೆ ಬನ್ನಿ. ನಿಮ್ಮ ಹತ್ರ ಸೈನ್ ಹಾಕಿಸ್ಕೋಬೇಕು. ನೀವು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಹೇಳಿ ನಿಮಗೆ ಫೈನ್ ಆಗ್ತಾ ಇದೀವಿ. 2,000 ಫೈನ್ ಕಟ್ ಬನ್ನಿ. ಅಲ್ಲ ಮೇಡಮರೇ, ಇವ್ನು ನಮ್ಮ ಹುಡುಗಿಗೆ ಗೊತ್ತಾಗ್ದಲೆ ಹಂಗೆ ಮಾಡಿದಾನೆ. ಅವನಿಗೆ ಗೊತ್ತಾಗಿಲ್ಲ, ಹಂಗೆ ಕೊಟ್ಟರೆ ನಡೆಯುತ್ತೆ ಅಂತ ಹಂಗೆ ಮಾಡಿದಾನೆ ಮೇಡಮರೇ. ಬಿಡ್ರಿ ಮೇಡಮರೇ, ತಪ್ಪಾಯ್ತು ಅಂತ ಇಲ್ಲೆಲ್ಲ ನೀವು ಹೇಳೋ ಆಗಿಲ್ಲ. ಸ್ಟೇಷನಿಗೆ ಬನ್ನಿ, ಅಲ್ಲಿ ನಿಮ್ಮ ಹತ್ರ ಎಲ್ಲ ನಾವು ಬಡಿಸ್ಕೊಂಡು ಸೈನ್ ಹಾಕಿಸ್ಕೋಬೇಕು. ಇಲ್ಲೋಡಿ, ಅವ್ರಿಗೇನೇ ಸಮಸ್ಯೆ ಆದ್ರೂ ಇದಕ್ಕೆ ನೀವೇ ಕಾರಣ. ಮತ್ತು ನೀವು ಜಗಳ ಮಾಡೋದಾಗಲಿ, ಆ ಹುಡುಗಿಗೆ ಏನಾದರೂ ಪ್ರಾಬ್ಲಮ್ ಮಾಡೋದಾಗಲಿ ಆ ಹುಡುಗಿ ಹೇಳೈತೆ. ಇಲ್ಲೋಡಿ ಮೇಡಮ್, ನನಗೇನಾದರೂ ಸಮಸ್ಯೆ ಆದರೆ ಅವರೇ ಕಾರಣ. ಅವ್ರು ನನಗೆ ಈ ರೀತಿ ಬೆಳಗ್ಗೆ ಸಾಯಂಕಾಲ ಗಲಾಟೆ ಮಾಡ್ತಾರೆ. ನಾನು ಇಷ್ಟಪಟ್ಟಂದು ಮದುವೆ ಆಗಿದ್ದೀನಿ, ನಾನು ಖುಷಿಯಾಗಿರ್ತೀನಿ. ಅವರು ನನ್ನ ಸುದ್ದಿಗೆ ಬರ್ಕೊಡುದು ಅಂತ ಅವ್ರು ಹೇಳಿದ್ದಾರೆ. ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಮೇಡಮ್ಮ, ಇವಾಗ ಅವ್ರೇನಾದರೂ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ನೀವು ಕಂಪ್ಲೇಂಟ್ ಕೊಟ್ಟಿರೋದು ಅದೆಲ್ಲನ ರಾಂಗ್ ಇದೆ. ನೀವೆಲ್ಲ ಸುಮ್ಮನೆ ಆ ಹುಡುಗಿಗೆ ಇಷ್ಟ ಇಲ್ಲ, ಸುಮ್ಮನೆ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ, ಏನೇನೋ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು.
ನೀವು ಕಂಪ್ಲೇಂಟ್ ಕೊಟ್ಟಿರೋದಕ್ಕೂ ಇಲ್ಲಿ ನಡೆದಿರೋ ಅಂಥದ್ದು ಘಟನೆಗೂ ಯಾವುದೇ ರೀತಿ ಯಾವ ಸಂಬಂಧನೂ ಇಲ್ಲ. ಆ ರೀತಿ ನೀವು ಕಂಪ್ಲೇಂಟ್ ಬರೆದು ಕೊಟ್ಟಿದ್ದೀರಾ ನಮಗೆ, ಸರಿನಾ? ನೀವು ಸ್ಟೇಷನಿಗೆ ಬನ್ನಿ, ಸ್ಟೇಷನಿಗೆ ಬಂದು ಮಾತಾಡ್ಕೊಂಡು ಅದೇನು ಫೈನ್ ಕಟ್ಟಬೇಕು ಅದನ್ನು ಕಟ್ಟಿ ನೀವು ಬರಬೇಕಾಗತ್ತೆ, ಸರಿನಾ? ಆ ಹುಡುಗಿ ಸುದ್ದಿಗೆ ನೀವು ಹೋಗ್ಬಿಡ್ದು ವಾರ್ನಿಂಗ್ ಮಾಡ್ತಾ ಇದ್ದೀನಿ, ಸರಿನಾ? ಅಲ್ಲೆಲ್ಲ ನಿಮಗೆ ಬರ್ಸ್ಕೊಂಡು ನಾನು ಸೈನ್ ಮಾಡಿ ಕಳಿಸ್ತೀನಿ ಬನ್ನಿ. ಇಲ್ಲೋಡ ನೀನು ಎಲ್ಲ ಗಾಂಚಲಿ ಎಲ್ಲ ಬಿಟ್ಬಿಡ್ಬೇಕು ನನ್ನ ಮಗನೇ. ಆ ಹುಡುಗಿ ಸುದ್ದಿಗೆ ಮತ್ತೆ ಹೋಗಿದ್ಯಾ ಅಂದರೆ ನೋಡು, ಆ ಹುಡುಗಿಗೆ ಇಷ್ಟಪಟ್ಟು ಮದುವೆ ಆಗಿರೋದು. ಆ ಹುಡುಗಿ ಹೇಳಿಕೆ ಪ್ರಕಾರ ನೀವೇನು ಕಂಪ್ಲೇಂಟ್ ಕೊಟ್ಟಿದ್ರು ಅದನ್ನು ನಾವು ಕೈಗೆ ಎತ್ಕೊಳ್ತಾ ಇದ್ವಿ. ಆದರೆ ಆ ಹುಡುಗಿಗೆ ತುಂಬಾ ಇಷ್ಟ ಐತೆ, ನಾನೇ ಮದುವೆ ಆಗಿರೋದು ಅಂತ ಅಷ್ಟು ಖುಷಿಯಾಗಿ ಆ ಹುಡುಗಿ ಹೇಳ್ಬೇಕಾದ್ರೆ ನೀವು ಯಾಕೆ ಆ ರೀತಿ ಎಲ್ಲನ ಕೊಡ್ತೀರಾ? ಬಿಡಿ, ಬೇರೆ ಕಡೆ ತಂದು ಮದುವೆ ಮಾಡಿ, 2 ದಿವಸ ಲೇಟ್ ಆಗ್ಬೋದು. ಅದು ಯಾಕೆ ಆ ರೀತಿ ಮಾಡ್ತೀರಾ? ಸ್ವಲ್ಪ ಯೋಚನೆ ಮಾಡಿ, ನಾವು ಏನು ಮಾಡ್ತಾ ಇದ್ದೀವಿ, ನಾವು ಏನು ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ನಮಗೇನು ಗೊತ್ತಾಗೋದಿಲ್ವಾ? ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ನೀವು. ನೋಡಿ ಮತ್ತೆ ಹುಡುಗಿ ಸುದ್ದಿ ಹೋಗ್ಕೊಡ್ದು ನೀವು. ಏನೋ ಸಿಟ್ಟಲ್ಲ ಮೇಡಮರೇ, ನೋಡು ನನ್ನ ಮದುವೆ ಮಾಡ್ಕೊಂತಿದ್ವಿ, ಹೋಗ ಅವ್ರನ್ನ ಆದ್ಲಲ್ಲ, ನಾವು ಅವರು ಅಣ್ಣ ತಮ್ಮಗಳೇನು ಬೇರೆ ಯಾರು ಅಲ್ಲ, ನಾವು ಮಾತಾಡ್ಸಲ್ಲ. ನಾನು ಅವಳು ವಾರ್ಗಿತ್ತಿ ಅಂದಮೇಲೆ ಅವಳು ನನ್ನ ಮಗನ ಬಿಟ್ಟು ಹೋಗಿ ನನ್ನ ವಾರ್ಗಿತ್ತಿ ಮಗನ ಮದುವೆ ಆದರೆ ನನಗೆ ಎಷ್ಟು ಸಿಟ್ಟು ಬರೋಣ ಹೇಳ್ರಿ ಮೇಡಮರೇ? ನನ್ನ ತಮ್ಮನ ಮಗಳು ಅಂತ ನಾನು ಕರ್ಕೊಂಬಂದಿದ್ದೀನಿ ಮದುವೆ ಮಾಡ್ಕೊಂಬಕ್ಕೆ. ಎಂಥವ್ರಿಗಾಗಲಿ ಬೇಜಾರು ಆಗೇ ಆಗುತ್ತೆ, ಎಂಥವ್ರಿಗಾಗಲಿ ಸಿಟ್ಟು ಬಂದೇ ಬರುತ್ತೆ. ಸಿಟ್ಟು ಬರುತ್ತಮ್ಮ, ಸಿಟ್ಟು ಬಂದರೆ ಏನು ಬೇಕಾದ್ರೂ ಮಾಡ್ತೀಯಾ ನೀನು? ಏನು ಬೇಕಾದ್ರೂ ಮಾಡ್ತೀಯಾ? ಅಲ್ಲ, ಇವಾಗ ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮನ್ನು ಜೈಲ್ಗೆ ಹಾಕಬೇಕಾಗುತ್ತೆ. ಸುಳ್ಳು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ ನೀವು ಕಂಪ್ಲೇಂಟ್ ಕೊಟ್ಟಿರೋದಕ್ಕೂ ಅದಕ್ಕೂ ಅವ್ರು ಏನಾದರೂ ಇವಾಗ ಒಂದು ಕಂಪ್ಲೇಂಟ್ ಬರೆದು ಕೊಟ್ಟಿದ್ದಾರೆ ಅಂತಂದರೆ ನಿಮ್ಗೆಲ್ರಿಗೂ ಜೈಲ್ಗೆ ಹಾಕಬೇಕಾಗುತ್ತೆ. ಇಷ್ಟೊತ್ತದೆ ಅವ್ರ ಹತ್ರ ಅದನ್ನೇ ಮಾತಾಡ್ಕೊಂಡು ಬಂದೆ. ಅವ್ರು ಏನು ಹೇಳಿದ್ರು ಗೊತ್ತಾ? ಕಂಪ್ಲೇಂಟ್ ಕೊಡಲ್ಲ ಮೇಡಮರೇ, ಮತ್ತೆ ಅವ್ರು ನಮ್ಮ ಸುದ್ದಿಗೆ ಬರಬಾರ್ದು. ಆ ಹುಡುಗಿ ಅದೇ ಹೇಳಿದ್ದು, ಹುಡುಗಿ ನಮ್ಮ ಸುದ್ದಿಗೆ ಮತ್ತೆ ಬರಬಾರ್ದು. ಅವ್ರೇನಾದರೂ ನಮ್ಮ ಸುದ್ದಿಗೆ ಬಂದಿದ್ದಾರೆ ಮತ್ತು ಅವರಿಂದ ನಮಗೇನಾದರೂ ತೊಂದರೆ ಆಗೈತೆ ಅಂತಂದರೆ ನಾನು ಕಂಪ್ಲೇಂಟ್ ಕೊಡ್ತೀನಿ, ನೀವು FIR ಹಾಕಿ ಒಳಗಡೆ ಹಾಕಿ ಅಂತೇಳಿ ಅವ್ರು ನಮಗೆ ಹೇಳಿದ್ದಾರೆ, ಸರಿನಾ? ಅವರು ಏನಾದರೂ ಇವಾಗ ಬಂದು ಅವ್ರು ಕಂಪ್ಲೇಂಟ್ ಕೊಟ್ಟರೆ ನಿಮ್ಗೆಲ್ರಿಗೂ ಅರೆಸ್ಟ್ ಮಾಡ್ತೀವಿ. ಏನು ಮಾಡ್ತೀರಾ? ಯಾವುದಕ್ಕೆ ಒಪ್ಕೊಳ್ತೀರಾ ಹೇಳಿ ನೀವು? ಅವ್ರು ತಂಟೆಗೆ ಹೋಗಲ್ಲ ಅಂತ ಹೇಳ್ಬಿಡಿ. ಇಲ್ಲ ಮೇಡಮರೇ, ಅದೇ ಹಂಗೆ ಅವ್ರ ಕಂಪ್ಲೇಂಟ್ ಆದ್ರೆ ತಗೊಂತೀರಂತೆ, ನಮ್ಮ ಕಂಪ್ಲೇಂಟ್ ಆದ್ರೆ ತಗೊಂಬಲ್ವಾ ನೀವು? ನೀನು ಕಂಪ್ಲೇಂಟ್ ತಗೊಂಡಿಲ್ವೇನೋ? ನಿನ್ನ ಕಂಪ್ಲೇಂಟ್ ನೀನು ಕೊಟ್ಟಿರೋದಕ್ಕೆ ತಗೊಂಡು ಬಂದು ಇವತ್ತು ವಿಚಾರಣೆ ಮಾಡ್ತಾ ಇರೋದು. ನಿನಗೆ ಹೇಗೆ ತಿಳಿಯುತ್ತಾ ನಿನಗೆ? ತಿಳಿಯೋನಾಗಿದ್ರೆ ನೀನು ಮಾತಾಡ್ತಾ ಇದ್ದ? ತಿಳಿಯುತ್ತೇನೋ? ಹೇಳಮ್ಮ ಅವನಿಗೆ ಏನು ಮಾತಾಡ್ತಾ ಇದ್ದಾನೆ? ನಿನ್ನ ಅದಿ ನಿನಗೆ ಗೊತ್ತಾಗಲ್ಲ? ಕಂಪ್ಲೇಂಟ್ ನಾವು ಕೊಟ್ಟಿರೋದಕ್ಕೆ ಕಣ ಅವ್ನು ಬಂದಿರೋದು, ಅವ್ರು ಬಂದಿರೋದು. ನೀನೇನಲ್ಲ, ನೀನು ಹಿಂಗೆ ಮಾತಾಡ್ತೀವಿ, ಸುಮ್ಕಿರೋಕ್ಕಾಗಲ್ವೇನೋ? ಒಬ್ಬ ಸುಮ್ಮನಿರೋ ನೀನು, ಒಂದು ಸ್ವಲ್ಪ ಸುಮ್ಕಿರಲ್ಲ, ನಾವು ಮಾತಾಡ್ತೀವಿ, ನಾವು ನಿಮ್ಮಮ್ಮ ಇದು ಮಾತಾಡ್ತೀವಿ. ಮತ್ತೆ ಅವ್ರು ಮಾತಾಡೋದು ನೋಡು, ಒಬ್ರಿಗೊಂದು ನೀವು ನಮಗೆ ಸರಿಯಾಗಿ ನ್ಯಾಯ ಕೊಡಿಸಿ ನನಗೆ ಮೋಸ ಆಗೈತೆ ಅಂತ ನಾವು ಕಂಪ್ಲೇಂಟ್ ಕೊಟ್ಟರೆ ಆ ಹುಡುಗಿ ಏನೋ ಹೇಳಿಕೆ ಕೊಟ್ಲು, ನಿನ್ನೆ ಎದುರಿಗೆ ಹೇಳಿಲ್ವೇನೋ? ನಾನು ತುಂಬ ಇಷ್ಟಪಟ್ಟು ಮದುವೆ ಆಗಿರೋದಂತ ಆ ಹುಡುಗಿ ಹೇಳಿದ್ಮೇಲೆ ನಾವು ಈ ರೀತಿ ಎಲ್ಲನ ಇದನ್ನ ಏನು ಮಾಡೋಕ್ಕಾಗಲ್ಲ. ನೀವು ಕರ್ಕೊಂಬಂದು ನೋಡಿಕೊಂಡು ನನ್ನ ತಮ್ಮನ ಮಗಳು ನಾನು ಮದುವೆ ಮಾಡ್ಕೋಬೇಕು ಅಂತ ನೀವು ಹಂಗೆಲ್ಲ ಅಂದ್ಕೊಂಡಿದ್ರೆ ನಾನೇನು ಮಾಡೋಕ್ಕಾಗುತ್ತೆ? ನನಗೂ ಇದಕ್ಕೂ ಯಾವುದೇ ರೀತಿ ಏನಿಲ್ಲ. ನೀವೇನು ಕಂಪ್ಲೇಂಟ್ ಕೊಟ್ಟಿದ್ದೀರಾ ನಾವು ಅದನ್ನು ವಿಚಾರಣೆ ಮಾಡ್ತೀವಿ. ಆ ಹುಡುಗಿ ಏನು ಹೇಳಿಕೆ ಕೊಟ್ಟರು ಅದ್ರ ಪ್ರಕಾರ ಇದು ಕೇಸ್ ಅನ್ನೋದು ನಡೆಯುತ್ತೆ. ನೀವು ಹಂಗೆ ನಾನು ಮದುವೆ ಆಗಬೇಕಾಗಿತ್ತು ಅದು ಇದು ಅದೆಲ್ಲ ನನಗೆ ಅದಕ್ಕೂ ಸಂಬಂಧ ಇಲ್ಲ. ನಾನು ಅದನ್ನು ಮಾತಾಡೋಕ್ಕೆ ಹೋಗಲ್ಲ. ನೀವೇನು ಕಂಪ್ಲೇಂಟ್ ಕೊಟ್ಟಿದ್ದೀರಾ? 18 ವರ್ಷ ಆಗಿಲ್ಲ ಇನ್ನೂ, ಮತ್ತು ಆ ಹುಡುಗಿಗೆ ಇಷ್ಟ ಇಲ್ಲ, ಕಿಡ್ನಾಪ್ ಮಾಡಿ ಬಲವಂತವಾಗಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ. ನಾನು ಅದನ್ನೆಲ್ಲ ವಿಚಾರಿಸ್ದೆ. ಫಸ್ಟ್ ನಾನು ಏನು ವಿಚಾರಿಸ್ದೆ? 18 ವರ್ಷ ಆಗಿದೆಯೋ ಇಲ್ವೋ, ಮೇಯ್ನ್ ಅದೇ ಫಸ್ಟ್ ನನಗೆ ಬೇಕಾಗಿರೋದು. ಅದನ್ನು ನಾನು ಏನಂತ ಕನ್ಫರ್ಮ್ ಮಾಡಿಕೊಂಡೆ. ಅದೆಲ್ಲ ಸರಿಯಾಗಿತ್ತು. ಅದು ರಾಂಗ್ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಅದೊಂದು ಮತ್ತು ಇವಾಗ ನೀವು ಬಲವಂತವಾಗಿ ಕಿಡ್ನಾಪ್ ಮಾಡಿಕೊಂಡು ಮದುವೆ ಮಾಡ್ಕೊಂಡಿದ್ದೀರಾ, ಹುಡುಗಿಗೆ ಇಷ್ಟ ಇಲ್ಲ ಅಂತ ಕೊಟ್ಟಿದ್ದೀರಾ. ಆ ಹುಡುಗಿ ಹೇಳಿಕೆ ಕೊಟ್ಟಿದ್ದೇನು? ನಾನು ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಅಂತ ಆ ಹುಡುಗಿನೇ ಹೇಳಿಕೆ ಕೊಟ್ಟಿದ್ಮೇಲೆ ನಾನು ಈ ನನ್ನ ಡ್ಯೂಟಿ ಏನೈತೆ, ನನ್ನ ಕಾನೂನು ಪ್ರಕಾರ ಏನು ಮಾಡಬೇಕು ನಾನು ಅದನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಬಂದು ಸ್ಟೇಷನಿಗೆ ಬಂದು ಫೈನ್ ಕಟ್ಟಿ ಸೈನ್ ಹಾಕಿ ಬನ್ನಿ ಅಷ್ಟೇ. ಆ ಹುಡುಗಿಗೆ ಮತ್ತೆ ಏನಾದರೂ ತೊಂದರೆ ಆಗಿದೆ ನಿಮ್ಮಿಂದ ಅಂತಂದರೆ ಇದಕ್ಕೆ ನೀವೇ ಕಾರಣ. ಅಲ್ಲೆಲ್ಲ ಬರೆಸ್ಕೊಂಡೆ ನಾನು ಸೈನ್ ಹಾಕ್ಸಿ ಕಳಿಸೋದು. ಸುಮ್ಮನೆ ಮಾತಾಡಬೇಡ, ತಲೆ ಕೆಟ್ಟವ್ನು ಮಾತಾಡ್ದಂಗೆ ಮಾತಾಡ್ತಾ ಇದೆಯಲ್ಲ. ಸ್ಟೇಷನಿಗೆ ಬಂದು ಮಾತಾಡಿ ಅಷ್ಟೇ. ನಿಮ್ಮ ಹತ್ರ ಎಷ್ಟು ಮಾತಾಡೋದು ಇಲ್ಲಿ ಪ್ರಯೋಜನ ಇಲ್ಲ. ಸ್ಟೇಷನಿಗೆ ಬನ್ನಿ. ನೀವು ಸ್ಟೇಷನಿಗೆ ಬಂದರೆ ಗೊತ್ತಾಗುತ್ತೆ. ಸ್ಟೇಷನಿಗೆ ಬರಲಿಲ್ಲ ಅಂತಂದರೆ ನಿಮ್ಮದೇ ತಪ್ಪಾಗುತ್ತೆ, ನೀವೇ ಬರಬೇಕು ಸ್ಟೇಷನ್ಗೆ. ಸರಿ ಆಯ್ತು ಮೇಡಮರೇ, ಬರ್ತೀವಿ ಮೇಡಮರೇ. ಹೋಗತ್ತಾ, ಇದೊಳ್ಳೆ ಸವಾಸ ಆಯ್ತು. ನಾನು ಕಂಪ್ಲೇಂಟ್ ಕೊಟ್ಟೆ ಅಂತ ಕೆಲಸ ಮಾಡ್ಕೊಂಡು ಇಲ್ಲ. ಇವ್ನು ಸುಮ್ಮನಿರ ಅಂದ್ರೂ ಸುಮ್ಮನಿರಲ್ಲ ಕಣಪ್ಪ. ಇವ್ನು ಎಂಥ ಭಯ ಏನೋ ಇವ್ದು. ಸುಮ್ಮನಿರೋ ಮಾತಾಡಬೇಡ, ಸುಮ್ಮನಿರೋ ಅಂತ ಅಂದ್ರೂ ಕೇಳಲ್ಲ. ಹೋಗತ್ತಾ, ಕಂಪ್ಲೇಂಟ್ ಕೊಟ್ಟಿದ್ವಿ, ಈಗ ಬಂದು ಪೊಲೀಸ್ನವ್ರು ಬೇರೆ ವಾರ್ನಿಂಗ್ ಮಾಡಿ ಹೋಗ್ತಾ ಇದ್ದಾರೆ. ಏನು ಮಾಡೋದ ಏನೋ? ಇವರು ಸುಮ್ಮನೆ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿದ್ರೆ ಸರಿಯಾಗೋದು, ಆದರೆ ಇವರು ರಾಂಗೆಲ್ಲ ಕಂಪ್ಲೇಂಟ್ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಇವಾಗ ಹೆಂಗಾಯ್ತು ನೋಡ್ರಿ. ಏನು ಮಾಡೋದು? ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.